ಗುಡ್ ಈವ್ನಿಂಗ್ ಸರ್. ವೆಲ್ಕಮ್. ಸರ್, ನಿಮಗೇನಾದರೂ ತರಬೇಕಾ? ಒಂದು ಕೆಲಸ ಮಾಡು, ಇಲ್ಲಿರೋ ಎಲ್ಲ ಲಿಕ್ಕರ್ಗಳ ಲಿಸ್ಟ್ ಕೊಡಿ. ಶ್ಯೂರ್ ಸರ್. ಆದರೆ ಇಫ್ ಯು ಡೋಂಟ್ ಮೈಂಡ್ ಸರ್, ನನಗೆ ನಮ್ಮ ಹೋಟೆಲ್ನಲ್ಲಿರೋ ಎಲ್ಲ ಡ್ರಿಂಕ್ಸ್ ನೇಮ್ಗಳು ನೆನಪಿದೆ. ಟಕೀಲಾ 5 ಲಕ್ಷ ರೂಪಾಯಿ, ವೋಡ್ಕಾ 8 ಲಕ್ಷ, ವಿಸ್ಕಿ 1 ಲಕ್ಷ, ಮತ್ತು ಜಿನ್ 12 ಲಕ್ಷ ರೂಪಾಯಿ. ಸರ್, ನೀವೇನು ತಗೊಳಕ್ಕೆ ಬಯಸ್ತೀರಾ? ಗ್ರೇಟ್. ಏನು ಅಂದರೆ ಇವತ್ತು ಇಲ್ಲಿಗೆ ತುಂಬ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅದರಿಂದ ಎಲ್ಲಕ್ಕಿಂತ ಕಾಸ್ಟ್ಲಿ ಡ್ರಿಂಕ್ಸ್ನ ಕಳಿಸು, ಅದ್ರ ಜೊತೆ ಉಳಿದ ಐಟಮ್ಸು ಸಹ. ಶ್ಯೂರ್ ಸರ್, ನಿಮಗೆ ಬೆಸ್ಟ್ ಡ್ರಿಂಕ್ಸ್ನ ತಗೊಂಡು ಬರ್ತೀನಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಅಕ್ರಮ್, ಹೋಟೆಲ್ ನಿಂದು, ಡ್ರಿಂಕ್ಸ್ ನಿಂದು, ಮತ್ತು ಮ್ಯಾನೇಜರ್ ಯಾಕೆ ನಿನಗೆ ಎಲ್ಲಾದರೂ ರೇಟ್ ಹೇಳ್ತಿದ್ದಾರೆ? ನೀನು ಏನು ಬೇಕಾದರೂ ಚೂಸ್ ಮಾಡ್ಬೋದಲ್ವಾ? ಅದಕ್ಕೆ ಕಾರಣ ಇದೆ ಫ್ರೆಂಡ್. ಏನು ತಗೋಬೇಕು ಅನ್ನೋದು ಆ ದಿನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಈ ದಿನ ತುಂಬ ಮುಖ್ಯವಾದದ್ದು. ಇನ್ಫ್ಯಾಕ್ಟ್ ನಮ್ಮೆಲ್ಲರ ಜೀವನಕ್ಕೂ ಇದು ತುಂಬ ಮುಖ್ಯವಾದ ದಿನ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ತುಂಬ ಕಾಸ್ಟ್ಲಿ ಡ್ರಿಂಕ್ಸನ್ನು ತರೋದಕ್ಕೆ ಹೇಳಿದ್ದೀನಿ. ಲೆಟ್ಸ್ ಎಂಜಾಯ್. ಓಕೆ, ಶ್ಯೂರ್. ಕಮ್. ಇಲ್ಲಿ ನೀನು ಯಾರು ಅನ್ನೋದನ್ನ ಮುಚ್ಚಿಡೋ ಅಗತ್ಯ ಇಲ್ಲ. ಈ ರೂಮ್ ತುಂಬಾ ಪ್ರೈವೇಟ್ ಮತ್ತೆ ಎಲ್ಲಕ್ಕಿಂತ ಸೇಫ್. ಕೂತ್ಕೊಳ್ಳಿ. ಅದು ಒಂದು ಐಷಾರಾಮಿ ರೂಮ್ ಆಗಿತ್ತು. ಎಲ್ಲರೂ ಅಲ್ಲಿ ಕುಳಿತುಕೊಂಡರು. ಸಾಮ್ರಾಟ್ ಬಾಲರಾಜನ್ನ ನೋಡ್ತಿದ್ದ. ಬಲ್ರಾಜ್, ನಾನು ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಮಗೆ ನಮ್ಮ ಸ್ನೇಹಿತನ ಮಗ ಟೈಗರ್ ಸಿಕ್ಕಿದ್ದಾನೆ. ಆದ್ರೆ ಸದ್ಯಕ್ಕೆ ಇವನು ಅಂಡರ್ ಕವರ್. ಆದ್ರಿಂದ ನಿನ್ನನ್ನ ಹೊರಗಡೆ ಭೇಟಿ ಮಾಡಿಸೋದಕ್ಕಾಗ್ಲಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಯುವರ್ ಸ್ನ್ಯಾಕ್ಸ್ ಆ್ಯಂಡ್ ಡ್ರಿಂಕ್. ಸರ್. ಶ್ಯೂರ್. ಚಿಯರ್ಸ್. ಚಿಯರ್ಸ್. ಅಂದ್ರೆ ಇವನೇ ಟೈಗರಾ? ಹೌದು, ಇವನೇ ನಮ್ಮ ಟೈಗರ್. ನಮ್ಮ ತಂಡದ ದೊಡ್ಡ ಮತ್ತೆ ಪ್ರಮುಖ ಸದಸ್ಯರನ್ನ ಅವನಿಗೆ ಪರಿಚಯಿಸಬೇಕು. ನಂತರ ನಾವು ಹೋಗ್ತಾ ಇರೋ ದಿಕ್ಕಿನಲ್ಲಿ ಅವನು ನಮ್ಮನ್ನ ಮುನ್ನಡೆಸಬೇಕು ಅಂತ ನಾನು ಬಯಸ್ತೀನಿ. ನನ್ನ ಕ್ಷಮಿಸ್ಬಿಡು ಗೆಳೆಯ, ನನಗೆ ಸ್ವಲ್ಪ ನಗು ಬರ್ತಿದೆ. ಏನಾಯ್ತು? ಎಲ್ಲ ಮಾತೂ ನೀನೇ ಮಾತಾಡ್ತಿದ್ಯಾ? ನಮ್ ಟೈಗರ್ ಮೂಕನಾ? ಬಲ್ರಾಜ್, ಟೈಗರ್ ಬಗ್ಗೆ ಹೀಗೆ ಮಾತಾಡಬಾರ್ದು. ಕ್ಷಮಿಸು ಸ್ನೇಹಿತ, ಕ್ಷಮಿಸು. ನಿನ್ನ ಧೈರ್ಯ ನನಗಿಷ್ಟ ಆಯಿತು. ಚೆನ್ನಾಗಿದೆ. ನೀನು ಬಾಸ್ ಆಗಿರ್ಬೋದು, ಆದರೆ ನೀನು ಯಾರ ಮುಂದೆ ಕೂತಿದ್ದೀಯಾ ಅಂತ ಮರಿಬೇಡ. ನಾನು ಟೈಗರ್. ಟೈಗರ್ ಮೌನವಾಗೂ ಇರಲ್ಲ, ಮೃದುವಾಗೂ ಮಾತಾಡಲ್ಲ. ಟೈಗರ್ ನೇರವಾಗಿ ಗರ್ಜಿಸುತ್ತೆ. ಅಂದ್ರೆ ನೀನೇ ಟೈಗರ್. ಓಕೆ ಟೈಗರ್, ಹೇಳು, ಇಷ್ಟು ವರ್ಷ ನೀನು ಎಲ್ಲಿದ್ದೆ? ಇಷ್ಟು ವರ್ಷಗಳ ನಂತರ ಹಠಾತ್ ಬಂದು ನಮ್ಮ ತಲೆ ಮೇಲೆ ಕೂತ್ಕೋತಾ ಇದೀಯಾ? ನಾವು ನಿನ್ನನ್ನ ಟೈಗರ್ ಅಂತ ನಂಬಿಡ್ತೀವ? ಇದು ಜೋಕ್ ಅಲ್ವಾ? ಅಕ್ರಮ್, ನಾನು ಹೇಳಲಿಲ್ವಾ? ಮತ್ತೆ ನೀನು ಹೇಳ್ತಿರೋ ಸಿಂಹಾಸನ ಅದನ್ನ ಕಸಿದ್ಕೊಳ್ಳಕ್ಕಾಗಲ್ಲ, ಅದನ್ನ ಗಳಿಸ್ಬೇಕು. ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು. ಕಸ್ಕೊಳ್ಳೋದು ನನ್ನ ರಕ್ತದಲ್ಲೇ ಇಲ್ಲ. ನಾನು ಇಷ್ಟು ವರ್ಷ ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ, ಇದನ್ನೆಲ್ಲ ಹೇಳೋದಕ್ಕೆ ಇವಾಗ ನಮ್ಮ ಹತ್ರ ಟೈಮ್ ಇಲ್ಲ ಅನ್ಸುತ್ತೆ. ಮತ್ತು ನಾನು ಟೈಗರೋ ಅಲ್ವೋ ಅನ್ನೋದನ್ನು ಕಂಡುಹಿಡಿಯೋಕೆ ಏನು ಮಾಡಬೇಕು ಅಂತ ನೀನೇನಾದರೂ ಹೇಳು, ನಾನು ಸಾಬೀತು ಮಾಡ್ತೀನಿ. ಶಭಾಷ್, ಇದು ಅಲ್ವಾ ಮಾತು ಅಂದ್ರೆ?
ಅಕ್ರಮ್ ನಗುತ್ತಾ ಟೈಗರ್ನ ಮುಖ ನೋಡ್ದ. ಅವನ ಕಣ್ಣುಗಳಲ್ಲಿ ಗರ್ವ ತುಂಬಿತ್ತು. ಅವನು ಸಾಮ್ರಾಟ್ನ ಬಗ್ಗೆ ಏನ್ ಅನ್ಕೊಂಡಿದ್ದನು, ಅದಕ್ಕಿಂತ ಅವನು ಒಂದ್ ಕೈ ಮೇಲೆ ಇದ್ದ. ಆದ್ರೆ ಬಾಲರಾಜ್ ಮುಖದಲ್ಲಿ ಏನೋ ಗೊಂದಲ ಇತ್ತು. ಅವನು ಇಷ್ಟು ಬೇಗ ಸಾಮ್ರಾಟ್ನ ಟೈಗರ್ ಅಂತ ಒಪ್ಕೊಳ್ಳಲು ರೆಡಿ ಇರ್ಲಿಲ್ಲ. ಹೇಳ್ಬೇಕಂದ್ರೆ ಇಡೀ ಗುಂಪಿನಲ್ಲಿ ಬಾಲರಾಜ್ ಫೇಮಸ್ ಇದ್ದಿದ್ದು ಅವನ ಹಠಕ್ಕೆ. ಅವನಿಗೆ ಇದನ್ನ ಜೀರ್ಣಿಸಿಕೊಳ್ಳಲು ಆಗ್ತಿರ್ಲಿಲ್ಲ. ಒಬ್ಬ ಚಿಕ್ಕ ಹುಡುಗ ಅವರ ಸಾಮ್ರಾಜ್ಯವನ್ನ ಆಳ್ತಾನಂತ. ಬರೀ ಅಕ್ರಮ್ನ ಹೊಗಳಿಕೆ ಸಾಕಾಗೋದಿಲ್ಲ. ನಾನಿನ್ನು ಎಕ್ಸೆಪ್ಟ್ ಮಾಡಿಲ್ಲ ನೀನ್ ಟೈಗರ್ ಅಂತ. ನೀನ್ ಹೇಳ್ದೆ ಅಲ್ವಾ ನೀನ್ ಸಾಬೀತ್ ಮಾಡ್ತೀಯಾ ನೀನೇ ಟೈಗರ್ ಅಂತ. ಸರಿ, ಹಾಗಾದ್ರೆ ನಾನ್ ನಿನಗೆ ಒಂದು ಚಾಲೆಂಜ್ ಕೊಡ್ತೀನಿ. ನೀನ್ ಏನ್ ಮಾತಾಡ್ತಿದ್ಯಾ? ರಿಲ್ಯಾಕ್ಸ್ ಅಕ್ರಮ್, ರಿಲ್ಯಾಕ್ಸ್. ಲೆಟ್ಸ್ ಫೈಟ್ ಮಾಡೋಣ. ನೀನ್ ಗೆದ್ರೆ ನಾವು ನಿನ್ನನ್ನ ಟೈಗರ್ ಅಂತ ಒಪ್ಕೊಳ್ತೀವಿ. ಆದ್ರೆ ನೀನ್ ಸೋತ್ರೆ ನಮ್ಮಿಂದ ಸ್ವಲ್ಪ ಹಣ ತಗೊಂಡು ಇಲ್ಲಿಂದ ಬಹಳ ದೂರ ಎಲ್ಲಾದ್ರೂ ಸೆಟಲ್ ಆಗ್ಬಿಡು. ಬಲರಾಜ್, ನೀನ್ ಏನ್ ಮಾಡ್ತಿದ್ಯಾ? ಇದು ಸರಿಯಲ್ಲ. ಸರಿ, ಫೈಟ್ ಮಾಡೋಣ. ಯಾವಾಗ ಅಂತ ಹೇಳು. ಇದನ್ನ ಕೇಳುತ್ತಿದ್ದಂತೆಯೇ ಬಾಲರಾಜ್ ಮುಖದಲ್ಲಿ ನಗು ಮೂಡ್ತು. ಅಕ್ರಮ್ ಬೆಚ್ಚಿ ಬಿದ್ದ. ಮುಂದೇನು ಆಗಲಿದೆ? ನಿಜವಾಗಿಯೂ ಫೈಟ್ ನಡೆಯಲಿದೆಯೇ? ಸಾಮ್ರಾಟ್ ಬಾಲರಾಜ್ ಅನ್ನ ಸೋಲಿಸ್ತಾನ? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.